मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। मूकं करोति वाचालं पंगुं लंघयते गिरिं यत्कृपातमहं वंदे परमानंद माधवम्। आत्मीयರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಂಜಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾತೃ ಸಂಗಮ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ಬಹಳ ಸಂತೋಷ. ಈ ಒಂದು ಪವಿತ್ರವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಶಾಲೆಗೆ ಪ್ರಥಮ ಬಾರಿಗೆ ಬಂದು ತಮ್ಮ ಪವಿತ್ರ ಪಾದ ಸ್ಪರ್ಶವನ್ನು ಮಾಡಿ ನಮ್ಮೆಲ್ಲರಿಗೆ ತಮ್ಮ ದಿವ್ಯ ದರ್ಶನವನ್ನು ತೋರಿಸಿದ, ನಾಡಿನ ಅನೇಕ ಕಡೆ ಸಂಚರಿಸಿ ತಮ್ಮ ಪವಿತ್ರ ಪಾವನ ಸಂದೇಶದ ಮೂಲಕ ಎಲ್ಲರನ್ನು ಉದ್ಧರಿಸ್ತಾ ಇರುವ ನಮ್ಮ ವಿಜಯಪುರ ಷಣ್ಮುಖಾಡು ಮಠದ ಹಾಗೂ ಹುಬ್ಬಳ್ಳಿ ಶಾಂತಾಶ್ರಮದ ಅಧಿಪತಿಗಳಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಗುರುದೇವರ ಪವಿತ್ರ ಪಾವನ ಚರಣ ಕಮಲಗಳಿಗೆ ಅನಂತ ಶತಕೋಟಿ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಗುರುದೇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿಗೋ, ಸತ್ಯವ ನುಡಿಯುವುದೇ ದೇವಲೋಕ, ಮರ್ತ್ಯವ ನುಡಿಯುವುದೇ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮದೇವ. ಮೊದಲಿಗೆ ಎಲ್ಲ ಬಸವಣ್ಣನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಲೆಯಲ್ಲಿ ಆಯೋಜಿಸಿರುವ ಮಾತೃ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬ ತಾಯಂದಿರಿಗೂ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ. ತಾಯಿ ಎಂಬ 2 ಅಕ್ಷರದ ಪದದಲ್ಲಿ ಪ್ರೀತಿ, ತ್ಯಾಗ, ಮಮತೆ, ಕಾಳಜಿ ಮತ್ತು ವಾತ್ಸಲ್ಯದ ಅಪಾರ ಅರ್ಥ ಅಡಗಿದೆ. ಮಗುವಿನ ಮೊದಲ ಗುರು ತಾಯಿ. ಮಗುವಿನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ತಾಯಿಯ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ತಾಯಿಯ ಪ್ರೋತ್ಸಾಹ, ಮಾರ್ಗದರ್ಶನ ಮತ್ತು ಪ್ರೀತಿಯೇ ಮಕ್ಕಳ ಯಶಸ್ಸಿಗೆ ದೊಡ್ಡ ಶಕ್ತಿಯಾಗಿದೆ. ಮಾತೃ ಸಂಗಮವು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ತಾಯಿ ಮತ್ತು ಮಕ್ಕಳ ಸಾಲಾಗಿ ಕುಳಿತಿರುವ ಮಕ್ಕಳು ಪಾಲಕರಿಗೆ ಪಾದ ಪೂಜೆ ಮಾಡ್ತಿದ್ದಾರೆ. ಅದು ಈ ಆಧುನಿಕ ಕಾಲದಲ್ಲಿ. ಏನಾದ್ರೂ ವಿಶೇಷತೆ ಇದೆಯಾ ಅನ್ಕೊಂಡ್ರಾ? ಹೌದು, ವಿಶೇಷತೆ ಖಂಡಿತ ಇದೆ. ತಂದೆ ತಾಯಿಯರ ಪಾದಪೂಜೆ ಆಯೋಜನೆಯನ್ನ ಮಾಡಲಾಗಿತ್ತು. ಶಾಲೆಯಲ್ಲಿ ಒಟ್ಟು 340 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು, 7ನೇ ತರಗತಿಯ 50ಕ್ಕೂ ಅಧಿಕ ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ಪಾದಪೂಜೆ ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತು ತಂದೆ ತಾಯಂದಿರು ಹಬ್ಬದ ಆಚರಣೆ ರೀತಿಯಲ್ಲಿ ಶಾಲೆಗೆ ಬಂದಿದ್ರು. ಶಾಲೆಯ ಮೈದಾನದಲ್ಲಿ ಎಲ್ಲಾ ತಂದೆ ತಾಯಿಗಳನ್ನ ಕುರ್ಚಿಯ ಮೇಲೆ ಸಾಲಾಗಿ ಕೂರಿಸಿ ಮಕ್ಕಳು ಪಾದಪೂಜೆ ಮಾಡಿದ್ರು. ತಂದೆ ತಾಯಿಯರ ಕೈಗೆ ಹೂವಿನಿಂದ ಕಂಕಣ ಕಟ್ಟಿ ತಟ್ಟೆಯಲ್ಲಿ ತಂದೆ ತಾಯಿಯರ ಪಾದಗಳನ್ನಿರಿಸಿ ಅವುಗಳನ್ನ ತೊಳೆದು ತಂದೆ ತಾಯಿಯರ ಪಾದಗಳಿಗೆ ಮಕ್ಕಳು ಪೂಜೆಯನ್ನ ಸಲ್ಲಿಸಿದ್ರು. ತಂದೆ ತಾಯಿಯರ ಪಾದಪೂಜೆಯಲ್ಲಿ ಪಾಲ್ಗೊಂಡ ಮಕ್ಕಳ ಮುಖದಲ್ಲಿ ಧನ್ಯತಾ ಭಾವ ಮೂಡಿತ್ತು. ಪಾದಪೂಜೆ ಮಾಡಿಸಿಕೊಂಡ ತಂದೆ ತಾಯಿ ಮತ್ತು ಶಿಕ್ಷಕರ ಆನಂದಕ್ಕೆ ಪಾರವೇ ಇರಲಿಲ್ಲ.
ಮಕ್ಕಳಿಗೆ ಬಾಲ್ಯದಲ್ಲಿಯೇ ತಂದೆ ತಾಯಿಯರ ಬಗ್ಗೆ ಪೂಜ್ಯನೀಯ ಭಾವನೆ, ಗೌರವ ಮೂಡುವಂತೆ ಮಾಡುವ ನಮ್ಮ ಶಾಲೆಯಲ್ಲಿ ಇಂತಹ ಅಪರೂಪದ ಮತ್ತು ವಿಶಿಷ್ಟ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು. ಮಕ್ಕಳು ತಂದೆ ತಾಯಿಗಳೇ ನಮ್ಮ ಸಾಕ್ಷಾತ್ ದೇವರು ಎನ್ನುವಂತೆ ಪಾದಪೂಜೆ ಮಾಡಿ ತಮ್ಮ ಪೋಷಕರನ್ನ ಖುಷಿಪಡಿಸಿದ್ದಾರೆ ಎನ್ನುತ್ತಾರೆ ಶಿಕ್ಷಕರು. ಬಂಜಾರ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ನಡೆದಿರುವಂತಹ ಬಂಜಾರ ಹಿರಿಯ ಪ್ರಾಥಮಿಕ ಶಾಲೆಯ ಮಾತೃ ಸಂಗಮ, ಮಾತೃದೇವೋಭವ ವಿಶೇಷ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವ. ಇಲ್ಲಿ ಇಷ್ಟು ಮಂದಿ ಎಲ್ಲ ಕುತ್ಕೊಂಡಿರಿ, ಎಲ್ಲ ಹುಡುಗರು. ಇದ್ರೊಳಗ ಕನ್ನಡ ಮಾತಾಡೋದಕ್ಕೆ ಎಷ್ಟು ಮಂದಿ ಬರ್ತದ? ಎಷ್ಟು ಮಂದಿ ಬರ್ತೈತಿ? ಮೂಕಂ ಕರೋತಿ ವಾಚಾಲ ಅಂದ್ರೆ ಮೂಕಿದ್ದವನ್ನ ಮಾತಾಡುವಂಗ ಮಾಡ್ತಾನೆ ಅಂತ. ಮೂಕಿದ್ದವನ್ನ ಹುಟ್ಟಿದಾಗ ಎಷ್ಟು ಮಂದಿ ಮಾತಾಡ್ಕೊಂತ ಹುಟ್ಟಿದ್ರಾಗ? ಮಾತಾಡ್ಕೊಂತ ಯಾರ್ಯಾರು ಹುಟ್ಟಿರಿ? ಅದ್ಭುತ ಹುಟ್ಟಿರಿ. ತಪ್ಪು ಹೆಂಗ್ ಹುಟ್ಟತಾವ? ಅದ್ಭುತ ಹುಟ್ಟತಾವ. ಮಾತಾಡಕ್ಕೆ ಯಾರಿಗೂ ಬರುವುದಿಲ್ಲ. ಆದ್ರೆ ಈಗ ಸಾಲಿಗೆ ಬರುವುದ್ರೊಳಗನೆ 6 ವರ್ಷ ಅನ್ನೋದ್ರೊಳಗಾಗಿ ನಿಮಗಿನ್ನೂ ಓದಾಕ ಬರುವುದಿಲ್ಲ, ಬರೆಯಾಕ ಬರುವುದಿಲ್ಲ. ಓದಾಕ ಬರುವುದಿಲ್ಲ, ಬರೆಯಾಕ ಬರುವುದಿಲ್ಲ. ಆದ್ರೆ ನಿಮಗೆ ಏನು ಬರ್ತದೆ? ಓದುವುದು ಬರೆಯುವುದಕ್ಕಿಂತಲೂ ಮೊದಲು ನಾವು ಯಾವುದನ್ನ ಕಲಿತೀವಂದ್ರೆ ಮಾತಾಡುವುದು ಕಲಿತೀವಿ. ಆದ್ರೆ ಇಂಗ್ಲಿಷ್ ಹೆಂಗ್ ಮಾಡ್ತೀವಿ? ಮೊದಲು ಬರೆಯೋದು ಕಲಿತೀವಿ, ಆಮೇಲೆ ಓದೋದು ಕಲಿತೀವಿ, ಆಮೇಲೆ ಮಾತಾಡೋದು ಕಲಿಯುವ ಪ್ರಯತ್ನ ಮಾಡಕ್ ಹೋಗ್ತೀವಿ. ಆಮೇಲೆ ಬರ್ತೈತಿ. ಒಮ್ಮೆ ತಾಯಿಗೆ ಎಂತ ಶಕ್ತಿ ಇರ್ಬೋದು ಅಂತ ಹೇಳ. ಶಾಲೆಯೊಳಗೆ ಶಿಕ್ಷಕರು ದಿನದ 8-10 ತಾಸುಗಳ ಕಾಲ ನಮಗೆ ಪಾಠ ಮಾಡಿ ಒಂದು ಭಾಷೆಯನ್ನು ಕಲಿಸುವುದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿರ್ತಾರ. ಅವರು ಬರೆಯುವುದು ಕಲಿಸ್ತಾರ, ಓದುವುದು ಕಲಿಸ್ತಾರ, ಆ ನಂತರದಲ್ಲಿ ಮಾತನಾಡುವುದನ್ನು ಕಲಿಸುವುದಕ್ಕ ಎಷ್ಟು ಪ್ರಯತ್ನ ಮಾಡ್ತಿರ್ತಾರ. ಆದ್ರೂ ನಮ್ಮ ಮಾತುಗಳು ತಪ್ಪಾಗಿ ಬರ್ತಿರ್ತಾವ. ಆದ್ರೆ ತಾಯಿ ಎನ್ನುವಂತಹ ಗುರು ಇನ್ನೂ ಹುಟ್ಟಿದಂತಹ ಶಿಶುವಿಗೆ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಓದಾಕ ಬರೆಯಾಕ ಬರದೇ ಇರುವಂತಹ ಅವಸ್ಥೆಯೊಳಗನೆ ಶುದ್ಧವಾಗಿ ಮಾತನಾಡುವಂತೆ ಮೂಕವಾಗಿರುವಂತಹ ಮಕ್ಕಳನ್ನ ಮಾತಾಡುವಂಗ ಮಾಡಿದಂತಹ ಜಗತ್ತಿನ ಮೊಟ್ಟ ಮೊದಲ ಗುರು ಯಾರು ಅಂದ್ರೆ ಆಕೆ ತಾಯಿ ಎನ್ನುವುದನ್ನು ನಾವೆಲ್ಲರೂ ನೆನಪಿಸಬೇಕು. ತಾಯಿ ಅದಕ್ಕ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಬೇಕಾದಂತ ಅಡಿಗೆ ಮಾಡ್ಯಾರ, ಉಪ್ಪಿಲ್ಲ ಅಂದ್ರೆ ಅಡಿಗೆಗೆ ಏನಾಗುದಿಲ್ಲ, ರುಚಿ ಆಗುದಿಲ್ಲ. ಬಹಳಷ್ಟು ಜನ ಆದರೆ ನಮ್ಮ ಸಂಬಂಧಿ ಯಾವುದು ಸಿಗುದಿಲ್ಲ. ಅದಕ್ಕೆ ನೀವೆಲ್ಲ ಇಲ್ಲೇನು ತಾಯಿ ಪಾದ ಪೂಜೆ ಮಾಡಿ ನೀವೆಲ್ಲ ಏನ್ ಮಾಡ್ಬೇಕು? ಎಂದೂ ತಾಯಿಗೆ ಬೇಜಾರಾಗುವಂಗ ನಡ್ಕೋಬಾರ್ದು. ಮತ್ತ ತಾಯಿ ಪಾದ ಪೂಜೆ ಮಾಡಿದವ್ರಿಗೆ ಅಷ್ಟ ಸಂಬಂಧ ಐತ್ರಿ, ನಾವೆಲ್ಲ ನೋಡಿವಿ, ನಮ್ಗೆ ಸಂಬಂಧ ಇಲ್ಲ ಅಂತ ತಿಳ್ಕೋಬಾರ್ದು. ಯಾರ್ಯಾರು ಎತ್ತ ನಿಂತು ವಕ್ರತುಂಡ ಮಹಾಕಾಯ ಹೇಳಿರಿ, ಯಾರ್ಯಾರು ಎತ್ತು ನಿಂತು ನರಾತ್ರಿ ವಸತಿ ಲಕ್ಷ್ಮಿ ಹೇಳಿರಿ, ಅವರೆಲ್ಲರೂ ಮನೆಯೊಳಗೆ ನಿಮ್ಮ ತಂದೆ ತಾಯಿಗಳನ್ನ ಬಹಳ ಪ್ರೀತಿಯಿಂದ ಅವ್ರ ಕೈ ಒಳಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವುದನ್ನ ಕಲಿತು ತಂದೆ ತಾಯಿಗಳ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಲಿ. ಯಾವ ಶಾಲೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೆಳಿಗ್ಗೆ ಹಾಸಿಗೆಯೊಳಗ ಇರುವಾಗ ಯಾವ ಮಂತ್ರ, ಸ್ನಾನ ಮಾಡುವಾಗ ಯಾವ ಮಂತ್ರ, ದೇವರ ಕೋಲಿಗೆ ಹೋದ ತಕ್ಷಣ ಹೇಳುವ ಮಂತ್ರ, ಊಟಕ್ಕೆ ಕುಳಿತಾಗ ಹೇಳುವ ಮಂತ್ರ, ಮತ್ತು ಕೊನೆಗೆ ನೀವು ನಿದ್ರೆಗೆ ಜಾರುವಾಗ ಹೇಳುವಂತಹ ಮಂತ್ರ, ದಿನಚರಿಯ ಎಲ್ಲ ಮಂತ್ರಗಳನ್ನ ಅತ್ಯಂತ ಸ್ಪಷ್ಟವಾಗಿ ನಿಮ್ಮ ಬದುಕಿನಲ್ಲಿ ರೂಢಿಯಾಗುವಂತೆ ಮಾಡಿದ ಒಂದು ಅಪರೂಪದ ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ಬಂಜಾರ ಹಿರಿಯ ಪ್ರಾಥಮಿಕ ಶಾಲೆ ಅನ್ನೋದನ್ನ ಎಲ್ಲ ಮಕ್ಕಳಿಗೆ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಕಲಿಸ್ತಾ ಬಂದಿರುವಂತವರು ನಮ್ಮ ಮಹಾದೇವ ಗುರುಗಳು. ಅವರ ಜೊತೆಗಿರುವಂತಹ ಅನೇಕ ಜನ ಶಿಕ್ಷಕರು, ಗುರುಮಾತೆಯರು ಎಲ್ಲರೂ ನನಗೆ ಆನಂದ ಅನಿಸಿದ್ದೇನು ಅಂದ್ರೆ ಇಂಥದ್ದೊಂದು ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಬೇಕು ಅಂತ 80ರ ದಶಕದಲ್ಲಿನೇ ಚಿಂತನೆಯನ್ನ ಮಾಡಿ ಶಿಕ್ಷಣ ಪ್ರಸಾರಕ್ಕಾಗಿ ಅಪರೂಪದ ಈ ಬಂಜಾರ ವಿದ್ಯಾವರ್ಧಕ ಸಂಸ್ಥೆಯನ್ನ ಸ್ಥಾಪಿಸುವ ಮೂಲಕ ಅದನ್ನ ಇಷ್ಟು ವ್ಯವಸ್ಥಿತವಾಗಿ ಮುನ್ನಡೆಸುವ ಮೂಲಕವಾಗಿ ಅದರಲ್ಲಿ ಬರದ ನಾಡು ಬಿಜಾಪುರ ಅಂತ ತಿಳಿಸಿರ್ತಾರೆ.
ಇಂತಹ ಬರದ ನಾಡಿನಲ್ಲಿ ಅಕ್ಷರದ ಬರ ಬೀಳಬಾರದು ಅನ್ನುವ ಕಾರಣಕ್ಕಾಗಿ ಹುಟ್ಟಿಕೊಂಡಂತಹ ಆ ಕಾಲದ ಒಂದು ಹಳೆಯ ಸಂಸ್ಥೆ, ಆ ಸಂಸ್ಥೆಯನ್ನು ಕಟ್ಟಿದಂತಹ ಹಿರಿಯರು ಡಿ ಎನ್ ಚೌಹಾಣ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರೋದು ಬಹಳ ಆನಂದವನ್ನು ಉಂಟು ಮಾಡಿದೆ. ಅಂತ ಎಲ್ಲ ಹಿರಿಯರ ಮಾತುಗಳನ್ನು ನೀವು ಆನಂದದಿಂದ ಕೇಳಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿ ಹಾಗೆ ಹೇಳಿ ನಮ್ಮೆಲ್ಲರಿಗೂ ಸಿದ್ಧಾರೂಢ ಪರಮಾತ್ಮನ ದಿವ್ಯ ಅನುಗ್ರಹ ನೀಡಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳಿಗೆ ವಿವರಿಸಿ. ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಅಪಾರವಾದಂತಹ ಗೌರವ ಭಾವನೆಯನ್ನು ಬೆಳೆಸಿಕೊಳ್ಳುತ್ತೇನೆ. ಅವರಿಗೆ ಪೂಜ್ಯ ಭಾವನೆಯಿಂದ ಕಾಣುತ್ತೇನೆ. ಅವರಿಗೆ ಪ್ರತಿನಿತ್ಯ ನಮಿಸುತ್ತೇನೆ. ಅವರಿಗೆ ನೋವಾಗದಂತೆ ಕಳೆದುಕೊಳ್ಳುತ್ತೇನೆ. ಅವರು ಹೇಳಿದ ಮಾತನ್ನು ತಪ್ಪದೆ ಪಾಲಿಸುತ್ತೇನೆ. ಅವರ ಸೇವೆ ಮಾಡುತ್ತೇನೆ. ನನ್ನ ಪಾಲಿಗೆ ನನ್ನ ತಾಯಿಯೇ ದೇವರು. ನನ್ನ ಪಾಲಿಗೆ ನನ್ನ ತಂದೆಯೇ ದೇವರು. ಅಂತಹ ದೇವರನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿ ಇಂದು ಪ್ರತಿಜ್ಞೆಗೈಯುತ್ತೇನೆ. ಆಸರೆಯಾಗಿರುತ್ತೇನೆ. ಅವರನ್ನು ಪ್ರೀತಿಯಿಂದ ಜೋಪಾನ ಮಾಡುತ್ತೇನೆ. ಅವರ ಅಧ್ಯಯನಕ್ಕೆ, ಅವರ ಕಲಿಕೆಗೆ ಯಾವುದೇ ಭಂಗ ತರುವುದಿಲ್ಲ. ಅವರು ಓದುವಾಗ, ಅವರು ಬರೆಯುವಾಗ ನಾವು ಯಾವುದೇ ಕಾರಣಕ್ಕೂ ಟಿವಿ ನೋಡುವುದಿಲ್ಲ. ಅವರ ಮುಂದೆ ಕೆಟ್ಟ ಶಬ್ದ ಬಳಸುವುದಿಲ್ಲ. ಅವರ ಮುಂದೆ ನಾವು ಜಗಳವಾಡುವುದಿಲ್ಲ. ಪ್ರೀತಿಯ ಮಗುವೆ, ನೀನು ಚೆನ್ನಾಗಿ ಬೆಳೆ, ಚೆನ್ನಾಗಿ ಕಲಿ, 4 ಜನರೊಳಗೆ ಆದರ್ಶ ಜೀವನ ನಿನ್ನದಾಗಲಿ, ನಿನಗೆ ಮಂಗಳವಾಗಲಿ, ನಿನಗೆ ಮಂಗಳವಾಗಲಿ, ಸನ್ಮಂಗಳವಾಗಲಿ ಎಂದು ನಾನು ಹಾರೈಸುತ್ತೇನೆ. ಮಕ್ಕಳಿಗೆ ತಾಯಂದಿರ ಬಗ್ಗೆ ಮಾತೃ ದೇವೋ ಭವ ಅನ್ನುವಂಥ ಭಾವನೆ ಉತ್ಪತ್ತಿ ಮಾಡುವಂಥ ಒಂದು ಕಾರ್ಯಕ್ರಮ, ತಾಯಂದಿರ ಪಾದ ಪೂಜೆಯನ್ನು ನೆರವೇರಿಸುವಂಥ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಉತ್ತಮವಾದ ಪ್ರತಿಸಾದ ಪಾಲಕರಿಂದಲೂ ಬಂದಿದೆ ಹಾಗೂ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಸರ್ ಅವರು ಬೆಳಗ್ಗೆ ಎದ್ದಾಗ, ಆಮೇಲೆ ಊಟ ಮಾಡುವಾಗ ಬೇರೆ ಬೇರೆ ಟೈಮ್ ಎಲ್ಲ ಹೇಳಿದ್ರು. ಎಷ್ಟು ಚೆನ್ನಾಗಿ ಮಕ್ಕಳ ಶ್ಲೋಕ ಹೇಳಿದ್ರು. ಈ ಶ್ಲೋಕಗಳು ಮಕ್ಕಳ ಬಾಯಿಯಿಂದ ಬರ್ಬೇಕಾದ್ರೆ ಇದು ಒಂದು ದಿನದ ಫಲ ಅಲ್ರಿ. ಈ ಒಂದು ದಿನದ ಫಲ ಅಲ್ಲ, ಇದು ದಿನಾಲೂ ಇದು ನಡೆಯುವಂತ ಚಟುವಟಿಕೆಗಳ ಒಂದು ಒಟ್ಟಾರೆ ಫಲ. ಯಾಕಂದ್ರೆ ಒಂದೇ ಸಲಕ್ಕೆ ನಾವು ವೇದಿಕೆ ಮೇಲೆ ಹೇಳಿ ಹೋದೇವೆ ಅಂದ್ರೆ ಮಕ್ಕಳು ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದಕ್ಕೆ ಮುಖ್ಯವಾದ ರೂವಾರಿಗಳು ಯಾರಪ್ಪ ಅಂದ್ರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಗುರುಗಳು, ಗುರುಮತೆಯರು. ತಾಯಂದಿರ ಮನಸ್ಸು ಗಟ್ಟಿದ್ದಕ್ಕೆ ಎಲ್ಲ ತಾಯಂದಿರು ನಮ್ಮ ಮನೆಯವ್ರನ್ನ ಒಪ್ಪಿಸಿ ನಿಮ್ಮ ಕಡೆ ಮಕ್ಕಳನ್ನ ಕಳಿಸಿದಾರ. ಆ ಕಳಿಸಿರುವಂತಹ ಮಕ್ಕಳನ್ನ ನೀವು ಅವರ ನಿರೀಕ್ಷೆಯನ್ನು ಹುಸಿಗೊಳಿಸಿದ ಉತ್ತಮ ಶಿಕ್ಷಣ ಕೊಡ್ತಾ ಇದ್ದೀರಿ, ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತಾ ಇದ್ದೀರಿ. ಇಂಥ ಒಂದು ಕಾರ್ಯ ಇದೇ ರೀತಿ ಮುಂದುವರಿಯಲಿ ಮತ್ತು ನಿಮ್ಮ ಶಾಲೆಗೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಹೊಂದುವಂತಾಗಲಿ. ಒಳ್ಳೆಯ ಉತ್ಪನ್ನಗಳು, ಒಳ್ಳೆಯ ಮಕ್ಕಳು ಇದರಿಂದ ಉತ್ಪನ್ನವಾಗಿ ಮುಂದೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಇದನ್ನು ಭಾವಿಸ್ತಾ ಇದ್ದೀವಿ. ಇದು ಈ ಕಾರ್ಯಕ್ರಮದ ತಾಯಿಯೇ ದೇವರು. ಮನೆಯೇ ಮೊದಲ ಪಾಠಶಾಲೆ. ತಾಯಿ
ಹಾಗೆ ಮನೆಯಲ್ಲಿ ಎಲ್ಲ ಪ್ರತಿ ಒಳ್ಳೆಯ ವಿಚಾರಗಳು ಅಥವಾ ಕೆಟ್ಟ ವಿಚಾರ ಬೆಳೆಯೋದು ಮೊದಲು ಮನೆಯಲ್ಲಿ. ಆ ರೀತಿ ನಾವೇನ್ ಮಾಡೋದು, ಪಾಲಕರಾಗಿ ಒಳ್ಳೆಯ ವಿಚಾರಗಳನ್ನು ಮಗುವಿನಲ್ಲಿ ದಾರಿ ಇರೋಣ ಅಂತ ಹೇಳುತ್ತೇನೆ. ಮತ್ತೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ದಿನ ಶ್ಲೋಕಗಳನ್ನು ಹೇಳ್ತಾರೆ. ಗುರುಗಳು ಒಂದು 15 ದಿವಸಕ್ಕೊಮ್ಮಾದರೂ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳಿಗೆ ತಮ್ಮ ಮೌಲ್ಯ ಶಿಕ್ಷಣವನ್ನು ದಾರಿ ಇರುತ್ತಾರೆ. ಒಳ್ಳೆಯ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕೂಡ ಬೆಳೆಸುತ್ತೇವೆ ಎಂದು ನನ್ನ ಖುಷಿಯ ವಿಚಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇವತ್ತಿನ ಕಾರ್ಯಕ್ರಮ ಅಂದ್ರೆ ಈ 4 ಭಾಷೆ ಸಂಗಮ ಇದೆ. ತಾಯಿ, ತಂದೆ, ಗುರುಗಳು ಮತ್ತು ಅತಿಥಿಗಳು ಎಲ್ಲರೂ 4 ಮುಖ್ಯವಾಗಿ ಎಲ್ಲರಿಗೂ ಬೇಕು. ಅದಕ್ಕೆಲ್ಲ ಈ ತಾಯಂದಿರೆಲ್ಲ ಪೂಜೆ ಮಾಡೋದು, ಎಲ್ಲ ಪೂಜೆ ಮಾಡಿಸ್ಕೊಂಡ್ರೆ ನೀವು. ಆದ್ರೆ ಈಗ ಪೂಜೆ ಮಾಡಿಸ್ಕೊಂಡ್ರು ತಾಯಿಯವರು ಹೆಂಗೆ ಅಂದ್ರೆ ಅವರು ಮೊದಲ ಅವರು ತಮ್ಮ ಮಾವ ಅತ್ತೀರಿ ನೋಡಿದ್ರೆ ಮಕ್ಕಳು ಅವರೆಲ್ಲ ನೋಡ್ತಿರ್ತಾರೆ. ಈಗ ನೀವೇ ನಿಮ್ಮ ಮಾವ ಅತ್ತೀರಿಗೆ ನೋಡ್ಲಕತ್ತಿಲ್ಲ ಅಂದ್ಮೇಲೆ ಅದು ಹುಡುಗರು ನಾನು ಪ್ರಭಾವ ಬರ್ತದೆ. ಒಂದು ಹುಡುಗರು ನಿಮಗೆ ನೋಡಲ್ಲ ಮೇನ್. ಈಗ ಹೆಚ್ಚಾಗಿ ನೀವು ಮನ್ಯಾಗ ಏನಂದ್ರೆ ಸಂಸ್ಕಾರ. ಈಗ ಸರ್ ಎಲ್ಲ ಹೇಳೋದ್ರಲ್ಲಿ ಗಡ್ಡೆ ಜಗಳಾಡಬಾರ್ದು, ಎಲ್ಲ ಒಳ್ಳೆ ಸಂಸ್ಕಾರ. ಮುಂಜಾನೆ ಎದ್ಕೊಂಡು ದೌಡ್ ಹೇಳಬೇಕು, ಎಲ್ಲ ಕಸ ರಂಗೋಲಿ ಹಾಕೋದು, ಇವೆಲ್ಲ ಮಕ್ಕಳೆಲ್ಲ ನೋಡ್ತಿರ್ತವೆ. ಅದಕ್ಕೆ ತಾಯಿ ತಂದೆ ಆಶೀರ್ವಾದ ಇದ್ದವ ಪರಮಾತ್ಮನೇ ಸಾಕ್ಷಾತ್ ಬಂದಲ್ಲಿ ನಾ ಬಂದಿನಿ ಹೇಳಿದ್ರೆ ನಮ್ಮ ತಾಯಿ ತಂದೆ ಅವ್ರಿಗೆ ನಿತ್ಯ ಅಂತಂದ್ರೆ ಅವ್ರಿಗೆ ಹೇಳೋದನ್ನ ನಾ ಹೇಳಂಗಿಲ್ಲ. ದೇವ್ರು ಬಂದಿತ್ತು ಹೇಳ್ತಿರ್ಲಿ. ಅದಕ್ಕೆ ಇಟ್ಟಂಗಿ ಮೇಲೆ ಹಂಗೆ ನಿಂತಾರು ವಿಠಲ ರುಕ್ಮಿಣಿ. ಅಂದ್ರೆ ತಾಯಿ ತಂದೆ ಮಹತ್ವ ಅಷ್ಟಲ್ರಿ. ಯಾರ ತಾಯಿ ತಂದೆ ಸೇವೆ ಮಾಡ್ಯಾರ ಅದಕ್ಕೆ ಅವ್ರ ಜಗತ್ತಿಗೆ ಹೆಸರು ಪಂಡ್ರಾಪುರ ವಿಠಲ ಪುಂಡ್ಲಿಕನ ಹೆಸರು ಪ್ರಸಿದ್ಧ. ಮತ್ತೆ ಶ್ರವಣ ಕುಮಾರ ಅವನು ತಾಯಿ ತಂದೆ ಸೇವೆ ಹ್ಯಾಂಗ್ ಮಾಡ್ಯಾರ ಅಂತಂದ್ರೆ ಆ ಕೂಟಗಳನ್ನ ತಾಯಿ ತಂದ್ರೆ ಹೊತ್ಕೊಂಡು ಪ್ರವಾಸ ಎಲ್ಲ ತೀರ್ಥಯಾತ್ರೆ ಮಾಡ್ತಾರೆ. ಅವಾಗ ಚೆನ್ನಾಗಿ ತಪ್ಪಿ ಶ್ರವಣ ಕುಮಾರ ನೀರು ತರಕ್ ಹೋಗೋಣ. ಆ ದಶರಥ ಮಹಾರಾಜ ಆ ಬಾಣ ಹೊಡನ ಆ ಶ್ರವಣ ಕುಮಾರ್ ಸಾಯ್ತಾನ. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅವಾಗ ನೋಡು ತಾಯಿ ತಂದೆ ಶಾಕ್ ಅಲ್ಲ. ದಶರಥ ಅಂದ್ರೆ ರಾಮನ ತಂದೆ ಅಂತಂದ್ರೆ ಶಾಕ್ ಬಿಟ್ಟಿಲ್ಲ. ಅದಕ್ಕೆ ತಾಯಿ ತಂದೆ ಶಾಕ್ ತಗೊಂಡವರು ತಾಯಿ ತಂದೆ ತ್ರಾಸ್ ಕೊಟ್ಟರು ಎಂದು ಉದ್ದಾರ ಆಗಿಲ್ಲ. ಅದಕ್ಕೆ ತಂದೆ ನೀನು ತಾಯಿ ನೀನು ಅಂದ್ರೆ ತಂದೆ ತಾಯಿಯಿಂದ ದೊಡ್ಡ ಗುರುಗಳಿಲ್ಲ, ದೇವರಿಲ್ಲ ಅಂತ ಹೇಳ್ಯಾರ. ಅದಕ್ಕೆ ಆದಷ್ಟು ಇವೆಲ್ಲ ಮನ್ಯಾಗ ಒಳ್ಳೆ ಸಂಸ್ಕಾರ ಕಳಿಸ್ರಿ. ಅಂದ್ರೆ ಮಕ್ಕಳಿಗೆ ಅದನ್ನ ಅನುಕರಣೆ ಮಾಡ್ತಾರೆ. ಮತ್ತೆ ಈಗಿನ ವಯಸ್ಸಿಗೆ ಬಂದ ಈಗಾಗಲೇ ಅದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಮಕ್ಕಳು ಒಳ್ಳೆ ಹುಟ್ಟಬೇಕಾದ್ರೆ ಮೊದಲೇ ತಂದೆ ತಾಯಿಗೂ ಕರ್ತವ್ಯ ಮೇನ್ ಅದ. ಅವ್ರು ಯಾಕಂದ್ರೆ ಅವ್ರು ಒಳ್ಳೆ ಮಾಡಿದ್ರೆ ಅವ್ರ ಕೈ ಆಗಲ್ಲ. ಮುಂದೆ ಒಳ್ಳೆ ನೀವು ಮಾಡಿದ್ಮೇಲೆ 100 ನಿಮಗೆ ನೋಡಕ್ಕಿಲ್ಲ. ಆದ್ರೂ ನಮಗೆ ನೋಡ್ಯಾರ ನಮ್ಮ ಭಾವನೆ ಒಂದು ಇಚ್ಛೆ ಇರ್ತದ. ಅವ್ರು ನಿಮ್ಮ ಮುಂದಿನ ದಿನವಾಗ ವಯಸ್ಸಾದ್ಮೇಲೆ ನೋಡ್ತಾರೆ ಅನ್ನೋ ಬಗ್ಗೆ ನಿನ್ನೆ ಕುಲಂಕಷವಾಗಿ ಚರ್ಚೆ ಆಗ್ಯದ. ಅದಕ್ಕೆ ಅದೇ ನಿನ್ನೆ ಇದನ್ನು ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಅದಕ್ಕೆ ನೀವು ತಂದೆಯವರಿಗಿಂತ ತಾಯಿಗಳೇ ಜಾಸ್ತಿ ಬಂದಿರಿ. ನೀವು ಬಂದು ಚಲೋ. ಆದ್ರೆ ನಿಮ್ಮ ಮಕ್ಕಳಿಗೆ ಶಾಲೆಗೆ ಹೋಗಿ ಬಂದ ನಂತರ ಏನ್ ಕಲ್ತಾರ ಮತ್ತೇನೇ ಮಾಡಿ ಕೆಲವು ಕಚೇರಿ ಹೋಗೋದಕ್ಕೆಲ್ಲ ಇಟ್ಟಿರಿ. ಅವ್ರಿಗೆ ಏನ ಶಾಲೆಗೆ ಹೋಗಿ ಬಂದ ಬಗ್ಗೆ ಬರೀ ನೋಡ್ಕೊಂಡು ನೋಡ್ರಿ ಅಂದ್ರೆ ನಾವು ತಂದೆ ತಾಯಿ ಆ ಮಕ್ಕಳಿಗೆ ಏನ್ ಬರ್ತದ, ನಮ್ಮ ತಾಯಿ ಏನೋ ನಮ್ಮ ಬರ್ತೀನೋ ಇಲ್ಲ ಅಂತ ನೋಡ್ತಾರ, ಅವ್ರ ಸ್ವಲ್ಪ ಅನಿಸಿಕೆ ಬರ್ತದ. ಅದಕ್ಕೆ ನೀವು ಹೆಚ್ಚು ಗಮನ ಇಟ್ಟು ನಿಮ್ಮ ಮಕ್ಕಳಿಗೆ ಏನದ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ರಿ. ನಿಮ್ಮ ಮಕ್ಕಳ ಭವಿಷ್ಯ ಒಳ್ಳೆದಾಯ್ತಂದ್ರೆ ನಿಮ್ಮ ಮನೆತನದೇ ಭವಿಷ್ಯ ಉದ್ಧಾರ ಆಗ್ತದ. ಅದಕ್ಕೆ ನಾವು ನೀವೆಲ್ಲ ಕೂಡಿ ಒಳ್ಳೆಯದನ್ನು ನಡೆಯುವಂತ ಈಗಾಗಲೇ ಮಹಾತ್ಮ ಹೇಳ್ಯಾರ, ನಮ್ಮ ಸಿಆರ್ ಚೌಹಾಣ್ ಹೇಳ್ಯಾರ. ಅದಕ್ಕೆ ನೀವು ಒಳ್ಳೆತನಗಾಗಿದ್ದರೆ ಒಳ್ಳೆ ಆಗಲಿಕ್ಕೆ ಸಾಧ್ಯ ಬಂದು ಅನ್ನುತ್ತಾ ನನಗೆ ಮಾತನಾಡ ಈಗಿನ ಕಾರ್ಯಕ್ರಮ ಅರ್ಥಪೂರ್ಣ. ಮಕ್ಕಳ ಉತ್ತಮ ಭವಿಷ್ಯಕ್ಕೆ ತಂದೆ ತಾಯಿಯ ಶ್ರಮವು ಉತ್ತಮವಾಗಿರಬೇಕು ಎಂದು ಹೇಳಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಒಂದಿಗೆ
ಕೃಷಿ ಇಲ್ಲದ ನೀರೆರೆದು ಮಸಕವಿಲ್ಲದ ಮಾತು ಮನದಲ್ಲಿ ಹೇಳಿ ಹೆಸರಿಲ್ಲದೆ ಕರೆದೊಡೆ ಓ ಎಂಬವ ನಾನ ನೀನೋ ರಾಮನಾಥ. ಮೊದಲಿಗೆ ಶಾರದಾಂಬೆಯನ್ನ ನೆನೆಸಿ ಇವತ್ತಿನ ದಿವಸ ಒಂದು ಒಳ್ಳೆಯ